ಇದೊಂದು ಬ್ಯಾಗೇಜ್ ಬಿಟ್ಬಿಡಿ, ಒಂದು ರೀಸನ್ ಕೊಟ್ಟು ಪನಿಷ್ ಮಾಡ್ಬೋದು. ನಂಗೆ ಇರಿಟೇಟ್ ಮಾಡಿದಷ್ಟಕ್ಕೂ ಮೀಡಿಯಾದಲ್ಲಿ ಜನರು ಮುಟ್ಟಿಸ್ತಾ ಬಿಸಿ ಬಿಗ್ ಬಾಸ್ಗೆ ಗಿಲ್ಲಿನ ಡೈರೆಕ್ಟ್ ಆಗಿ ಒಂದು ಫೈನಲ್ಗೆ ಆಯ್ಕೆ ಮಾಡ್ಬಿಡ್ತು. ಇದು ನಿಜವಾದ ಜನರ ಪವರ್ ಅಂದ್ರೆ, ನಿಜವಾದ ಜನಶಕ್ತಿ ಅಂದ್ರೆ ಇದು. ಯಾಕೆಂದ್ರೆ ಬಿಗ್ ಬಾಸ್ ಹೇಳುತ್ತೆ ಜನರಿಂದ ಬಿಗ್ ಬಾಸ್ ನಡೆಯೋದು, ಜನರ ಒಂದು ಆಯ್ಕೆಯಿಂದ ಬಿಗ್ ಬಾಸ್ ನಡಿಬೋದು ಅಂತ ಹೇಳುತ್ತೆ. ಜೊತೆಗೆ ಜನರ ಹಾಕೋ ಓಟಿಂದ ಅಂತ. ಆದ್ರೆ ಯಾರು ಎಷ್ಟು ಜನ ಓಟ್ ಹಾಕ್ತಾರೆ, ಯಾರಿಗಾಗ್ತಾರೆ ಅಂತ ತೋರಿಸ್ಬಿಟ್ರೆ ದೊಡ್ಡ ಯುದ್ಧನೇ ಆಗೋಗುತ್ತೆ. ಬಿಗ್ ಬಾಸ್ ನಿಂತೆ ಹೋಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಈ ಒಂದು 12ನೇ ಸೀಸನ್ಲಿ ಬಿಗ್ ಬಾಸ್ ಅಲ್ಲಿ ಜನ ತುಂಬಾ ಇಷ್ಟಪಡ್ತಾ ಇರೋದು ಅಂತಂದ್ರೆ 90% ಜಾಸ್ತಿ ಗಿಲ್ಲಿನೇ ಆಗಿರೋದ್ರಿಂದ ಗಿಲ್ಲಿಯ ಒಂದು ಪರ್ಫಾರ್ಮೆನ್ಸ್ನ ಹೊರಗಡೆ ತೋರಿಸ್ತು, ವೋಟಿಂಗ್ ಪರ್ಫಾರ್ಮೆನ್ಸ್ನ ಅಂತ ಹೇಳಿದ್ರೆ ಎಲ್ಲರೂ ಆಲ್ಮೋಸ್ಟ್ ಆಲು 10% 20% ಆಗೋಯ್ತು ಅಂತಂದ್ರೆ ಬಿಗ್ ಬಾಸ್ ಮುಂದಕ್ಕೆ ನಡೆಯೋಕ್ಕೆ ಆಗೋದೇ ಇಲ್ಲ. ಜನರು ತುಂಬಾ ಜನ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ವೋಟ್ ಎಲ್ಲ ಹಾಕ್ತಾರೆ ತೋರಿಸೋದಿಲ್ಲ ಹಂಗೆ ಹಿಂಗೆ ಅಂತ. ಹಂಗಾಗಿ ಅದಿರ್ಬೋದು. ಆದರೆ ಜನರ ಒಂದು ನಿರೀಕ್ಷೆಯನ್ನ ಗೌರವಿಸ್ತಾ ಇದ್ದಾಗ, ಜನರ ಒಂದು ಪ್ರೀತಿಗೆ ಬೆಲೆ ಸಿಗದೆ ಆದಾಗ ಜನ ರೊಚ್ಚಿಗೇಳೋದಂತೂ ಸತ್ಯ. ಏನಾಯ್ತು ನೆನ್ನೆ ಅಂತಂದ್ರೆ, ಶನಿವಾರ ಸಂಜೆ ಲಾಸ್ಟ್ ಕಿಚ್ಚನ ಒಂದು ಪಂಚಾಯಿತಿ ಅಂತೇಳಿ ಆ ದಿನ ಮಾಡಿದಂಥ ಒಂದು ಮಿಸ್ಟೇಕ್ ಏನು ಅಂತಂದ್ರೆ, ಇದು ಬಿಗ್ ಬಾಸ್ ಟೀಮ್ ಮಾಡ್ತೋ ಯಾರೋ ಒಬ್ಬ ಹುಡುಗ ಪಾಪ ಮಾತಾಡಿದ, ಬಿಗ್ ಬಾಸ್ ಟೀಮ್ ಮಾಡೋದ್ರಿಂದ ನಮ್ಮ ಬಾಸ್ ಕಿಚ್ಚಾಗೆ ಎಲ್ಲರೂ ಬೆಳಿಗ್ಗೆಯಿಂದ ಸಿಕ್ಕಾಬಟ್ಟೆ ಬೈತವ್ರೆ, ಅಂಥವ್ರೆ ಇಂಥವ್ರೆ ಅಂತ ಅವನದೇ ಆದ ಒಂದು ಹಳ್ಳಿ ಲ್ಯಾಂಗ್ವೇಜಲ್ಲಿ ಒಂದು ರೀತಿ ಅವನ ಪ್ರೀತಿ ತೋರಿಸ್ಕೊಂಡು ಏನೇನೋ ಬೈದಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಾಗಿತ್ತು ಅಂತಂದ್ರೆ, ಶನಿವಾರ ಸಂಜೆ ಕಿಚ್ಚನ ಪಂಚಾಯಿತಿ ಲಾಸ್ಟ್ ಪಂಚಾಯಿತಿಲಿ ಉತ್ತಮವನ್ನ ಅಶ್ವಿನಿ ಕೊಟ್ಟು ಇಡೀ ಸೀಸನ್ನ ಪೂರ್ತಿ 12 ಸೀಸನ್ಲಿ ಕಿಚ್ಚನ ಚಪ್ಪಾಳೆ, ವಿಶೇಷವಾದ ಚಪ್ಪಾಳೆಯನ್ನ ಧ್ರುವಂತ ಕೊಟ್ಟರು. ಇದು ತುಂಬಾ ಜನಕ್ಕೆ ಒಂದು ರೀತಿ ಇರ್ಸು ಮುರ್ಸಾಗೋಯ್ತು. ಆದರೆ ಈ 11 ಸೀಸನ್ಲಿ ಇಲ್ಲದೆ ಇರುವಂಥ ಕಿಚ್ಚನ ವಿಶೇಷ ಚಪ್ಪಾಳೆ ಧ್ರುವಂತ ಯಾಕೆ ಬರೀ ನಾರ್ಮಲ್ ಚಪ್ಪಾಳೆ ಕೊಟ್ಟಿರೋ ಜನ ಸುಮ್ಗಿರ್ತೀರೇನೋ. ಯಾಕೆಂದ್ರೆ ಕಿಚ್ಚನ ಚಪ್ಪಾಳೆ ಎಷ್ಟು ಮೌಲ್ಯ ಇದೆ ಅಂತಂದ್ರೆ ಅಷ್ಟು ಮೌಲ್ಯ ಇದೆ. ಅಂತ ಮೌಲ್ಯಯುತವಾದಂಥದ್ದು ಒಂದು 11 ಪಟ್ಟು 12 ಪಟ್ಟು ಧ್ರುವಂತ ಕೊಟ್ಟೋದಕ್ಕೆ ತುಂಬಾ ಜನಕ್ಕೆ ಇಷ್ಟ ಆಗಲಿಲ್ಲ. ಯಾಕೆಂದ್ರೆ ಅವ್ನು ಹೋಗ್ತೀನಿ ಅಂದವನ್ನ ಮನೆ ಕಳಿಸ್ತಾನೆ, ಉಳಿಸ್ಕೊಂಡು ಮತ್ತೆ ಎಲ್ಲ ಮನೆ ಎಲ್ರಿಗೂ ಕಿರಿಕ್ ಮಾಡ್ಕೊಂಡು ಗಿಲ್ಲಿನ ಒಂದು ರೀತಿ ಮುಗ್ಸೋಕೆ ಅಂತ ಇರೋವನ್ನ ಇವರು ಹಿಂಗ್ ಕೊಟ್ರಲ್ಲ ಅಂತ ಹೇಳಿ ಒಂದಕ್ಕೆ ಸುದೀಪಿಗೆ ಬೈಯಕ್ಕಾಗ್ದೇನೆ, ವಿಧಿ ಇಲ್ದೇನೆ ಎಲ್ಲರೂ ಕೂಡ ಬೆಳಿಗ್ಗೆಯಿಂದ ಸಂಜೆ ಗಂಟ ಇನ್ಕ್ಲೂಡಿಂಗ್ ಸುದೀಪು ಮತ್ತೆ ಬಿಗ್ ಬಾಸ್ಗೆ ಎಂತೆಂಥ ಕಮೆಂಟ್ಗಳು ಮಾಡಿದ್ರಂತೂ ಯಪ್ಪ ನಿಜ ನೋಡೋಕ್ಕಾಗ್ತಿರ್ಲಿಲ್ಲ. ಅದರಲ್ಲಂತೂ ಕಲರ್ಸ್ ಕನ್ನಡ ಬಿಟ್ಟಿರೋದ್ರಂತೂ ಪ್ರೋಮೋದಲ್ಲಿ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಏನಂತಂದ್ರೆ ಗಿಲ್ಲಿನ ಒಂದು ರೀತಿ ವೀಕ್ ಮಾಡಿಬಿಟ್ಟು ಇವರಿಬ್ಬರನ್ನ ಫುಲ್ ಹೈಲೈಟ್ ಮಾಡಿಬಿಟ್ರು. ಗಿಲ್ಲಿ ಪಾಪ ಸೈಲೆಂಟಾಗಿ ಕೂತ್ಬಿಟ್ಟಿದ್ದ, ಇವ್ನು ಸಿಕ್ಕಾಬಟ್ಟೆ ವೈಲೆಂಟ್ ಆಗಿದ್ದ ಧ್ರುವಂತು, ಇಲ್ಲಿ ಸೈಲೆಂಟ್ ಆಗಿ ಗಿಲ್ಲಿ ಕೂತಿದ್ದ. ಒಂಥರ ಇದು ತುಂಬಾ ಜನ ಆ ಒಂದು ಕಿಚ್ಚನ ಕೊನೆಯ ಪಂಚಾಯತಿನೇ ರಿಜೆಕ್ಟ್ ಮಾಡಿಬಿಟ್ಟಿರು, ಇದು ವೇಸ್ಟ್ ಪಂಚಾಯತಿ, ಸರಿಲ್ಲ ಮಾಡಿದ್ದು ಹಂಗೆ ಹಿಂಗೆ ಅಂತ ಹೇಳಿ. ಹಂಗಾಗಿದ್ರಿಂದ ತುಂಬಾ ಜನಕ್ಕೆ ಬೇಸರ ಆಗಿತ್ತು. ಆಮೇಲೆ ಜೊತೆಗೆ ಮೊದಲಿಗೆ ಧನುಷ್ ಅಂತೂ ಮೊದಲೇ ಸೆಲೆಕ್ಟ್ ಮಾಡ್ಬಿಟ್ಟಿರು ಫೈನಲಿಸ್ಟ್ಗೆ. 6 ಜನದಲ್ಲಿ ಯಾರ್ಯಾರು ಇರ್ತಾರೆ ಅವ್ರನ್ನ ಆ ಫೈನಲಿಸ್ಟ್ ಹೋಗೋದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟದೆ ಬಿಗ್ ಬಾಸ್ ಅಲ್ಲಿ. ಅದರಲ್ಲಿ ಧನುಷ್ನ ಸೇವ್ ಮಾಡಿಬಿಟ್ರು. ಆಮೇಲೆ ನೆಕ್ಸ್ಟು ಫೈನಲಿಸ್ಟ್ ಆಗಿ ಅಶ್ವಿನಿ ಕೂಡ ಸೆಲೆಕ್ಟ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಜೊತೆಗೆ ಉತ್ತಮನು ಕೊಟ್ಬಿಟ್ರು. ಜನಕ್ಕೆ ಎಷ್ಟು ತಲೆ ಕೆಟ್ಟೋಗಿತ್ತು ಏನೋ, ಎಷ್ಟು ಬಿಸಿಯಾಗಿತ್ತು ಅಂದ್ರೆ ಪಾಪ ಎಷ್ಟು ಜನ ಮನೆ ಮಗನ್ ತರ ಪ್ರೀತಿ ಮಾಡ್ತಾವ್ರೆ. ಇನ್ನು ಅಶ್ವಿನಿ ಅವ್ರು ಕೊಟ್ಟರು, ಗಿಲ್ಲಿನ ಒಂದು ರೀತಿ ವೀಕ್ ಮಾಡ್ಬಿಟ್ರು. ಹೇಗೆ ಅಂತಂದ್ರೆ ಈ ಸುದೀಪ್ ಅವರು ಕೂಡ ಒಂದು ತಪ್ಪು ಮಾಡಿದ್ರು. ಗಿಲ್ಲಿ ಯಾವಾಗ್ಲೂ ಕೂಡ ಈ ಧ್ರುವಂತಗೂ ಮತ್ತೆ ಅಶ್ವಿನಿ ಅವ್ರು ಹೇಳ್ತಿರು, ಅಲ್ಲಿ ನೋಡು ನಾನೇನ್ ಸಾಧನೆ ಮಾಡಿದೀನಿ ನೋಡು ಅಂತ ತೋರಿಸ್ತೀಯಲ್ಲ, ಈಗ ತೋರಿಸ್ಬೋದಲ್ವಾ ನೀವುನು ಅಂತ. ಅಂದ್ರೆ ಗಿಲ್ಲಿ ಉತ್ತಮ ಚಪ್ಪಾಳೆ ತಗೊಂಡಿದ್ದಾನೆ ಅಂದ್ಬಿಟ್ಟು ಒಂದು ಫೋಟೋ ಫ್ರೇಮ್ ಅಲ್ಲಿ ಹಾಕಿದ್ರಲ್ಲ ಬೋರ್ಡ್ ಅಲ್ಲಿ, ಅದನ್ನ ತೋರಿಸ್ತಿದ್ನಲ್ವ ಯಾವಾಗ್ಲೂ, ಈಗ ನೀವು ಬೇಕಾದ್ರೆ ಮಾತಾಡ್ಬೋದಲ್ವ ಅಂತ ಅಶ್ವಿನಿಗೂ ಮತ್ತೆ ಧ್ರುವಂತಗೂ ಒಂದ್ ರೀತಿ ಹಾಕೊಡ್ತಾರ ಮಾಡ್ಬಿಟ್ಟು ಇದು ಜನಕ್ಕೆ ಇನ್ನೂ ರೊಚ್ಚಿಗೆದ್ದಂಗ್ ಬಿಡ್ತು. ಗಿಲ್ಲಿ ಅಂತೂ ಸುಮ್ಮನೆ ಸೈಲೆಂಟ್ ಪಾಪ ಒಂದ್ ರೀತಿ ಅಮಾಯಕನ್ ತರ ಬೊಕ್ಕ ಕೂತ್ಕೊಬಿಟ್ಟ. ಅದು ಜನಕ್ಕೆ ತುಂಬಾ ಬೇಜಾರಾಗೋಯ್ತು. ಅಲ್ಲ, ಗಿಲ್ಲಿನ ಒಂದು ಆಳ್ಸಿ ಸುದೀಪ್ ಅವರು ಇವರಿಬ್ಬರನ್ನ ಹೈಲೈಟ್ ಮಾಡುವಂಥದ್ದು ಅಂದ್ರೆ ಶನಿವಾರದ ಎಪಿಸೋಡು ಅಶ್ವಿನಿ ಮತ್ತೆ ಧ್ರುವಂತನೇ ಹೈಲೈಟ್ ಮಾಡೋ ರೀತಿ ದೊಡ್ಡ ಬಿಂಬಿತ ಆಗೋಯ್ತು. ಅದ್ರೊಳಗೆ ಬೇರೆ 2ನೇ ಕಂಟೆಸ್ಟೆಂಟ್ ಆಗಿ ಅಶ್ವಿನಿ ಅವ್ರು ಸೆಲೆಕ್ಟ್ ಮಾಡ್ಬಿಟ್ರು. ಗಿಲ್ಲಿನ ಈ ತರ ಮಾಡೋದಲ್ಲ ಜನ ಸುಮ್ಮನೆ ಇರ್ತಾರ? ಯಾಕೆಂದ್ರೆ ನಿಜವಾದ ಸೀಸನ್ ಎಂಟರ್ಟೈನರ್ ಅಂತಂದ್ರೆ ಅದು ಗಿಲ್ಲಿ. ಆದ್ರೆ ನಿಜವಾದ ಸೀಸನ್ ಎಂಟರ್ಟೈನರ್ ಅಂತಂದ್ರೆ ಧ್ರುವಂತ್ಗೆ ಅಂತ ಕೊಟ್ಟರು. ಇದಕ್ಕೆ ಯಾಕೆ ಕೊಟ್ಟರು? ಸುದೀಪ್ ಅವ್ರಿಗೆ ಏನಾದ್ರು ಬುದ್ಧಿ ಇದ್ದ? ಸುದೀಪ್ ಅವ್ರಿಗೆ ಬೈದೆಲ್ಲ ಮಾಡಿದ್ದಾರೆ. ಈಗ ಏನೇ ಸಮಸ್ಯೆ ಆದ್ರೂ ಕೂಡ ಕಲರ್ಸ್ ಕನ್ನಡದವ್ರು ಇಟ್ಕೊಂಡು ಹೋಗಕ್ಕಾಗಲ್ಲ, ಬಿಗ್ ಬಾಸ್ನಾಗ ಹುಡುಕಿ ಹೋಗಕ್ಕಾಗಲ್ಲ. ಬಿಗ್ ಬಾಸ್ ಇಂಡಿಯಾದಲ್ಲ, ಅದು ಬೇರೆ ದೇಶದ್ದು. ಬಿಗ್ ಬಾಸ್ ಅಂತಂದ್ರೆ ಕಲರ್ಸ್ ಕನ್ನಡನೂ ಅಲ್ಲ, ಸುದೀಪ್ ಅವರು ಅಲ್ಲ. ಸುದೀಪ್ ಅವರು ಒಬ್ಬ ಆಂಕರ್ ಅಷ್ಟೇ. ಆದ್ರೆ ಎಲ್ಲಾ ಭಾಷೆಯಲ್ಲಿ ಬರೋ ಆಂಕರ್ಗಿಂತ ಸುದೀಪ್ ಅವರು ಒಂದು ಬೆಸ್ಟ್ ಆಂಕರ್ ಅನ್ನೋದನ್ನ ಅವರ ಪರ್ಫಾರ್ಮೆನ್ಸ್, ಆ ವೈನಲ್ಲಿರುವಂತ ಒಂದು ತಾಕತ್ತೇನು ಅಂತಂದ್ರೆ ಮಾತು, ಒಂದ್ ರೀತಿ ಆನ್ ಸ್ಪಾಟ್ ಯಾರಿಗೇನು ಉತ್ತರ ಕೊಡ್ಬೇಕನ್ನೋ ಆ ಕೆಪಾಸಿಟಿಗೆ ಜನ ಸುದೀಪ್ನ ಅಷ್ಟು ಇಷ್ಟಪಡ್ತಾರೆ. ಹಂಗಾಗಿ ಯಾರು ಕೂಡ ಅವ್ರನ್ನ ಹುಡುಕೊಂಡು ಹೋಗಕ್ಕಾಗಲ್ಲ.
ಸುದೀಪ್ ಅವ್ರಿಗೆ ಒಯ್ಯ ಅಂದಿದ್ದಕ್ಕೆ ಯಾರೋ ಬೇಜಾರು ಮಾಡ್ಕೊಬೇಡ್ರಪ್ಪ. ಯಾಕೆಂದ್ರೆ ಒಂದು ತುಂಬಾ ಅಭಿಮಾನಿಗಳಿರ್ತಾರೆ. ಅಯ್ಯ ಅಂತಂದ್ರೆ ನಮ್ಮ ಭಾಷೆಯಲ್ಲಿ, ನಮ್ಮ ಸಂಸ್ಕೃತಿಲಿ ಅದು ದೊಡ್ಡ ಪದ. ಅದು ನಾನು ಕೂಡ ತುಂಬಾ ಜನಕ್ಕೆಲ್ಲ ಕೆಲವ್ರಿಗೆ ಕೆಲವು ಸಂದರ್ಭಗಳಲ್ಲಿ ನಾನು ಬಳಸ್ತೀನಿ. ಅದು ನನ್ನ ಬಾಯಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಒಂದು ರೀತಿ ದೇವರ ಸ್ಥಾನದಲ್ಲಿ ಇರೋ ರೀತಿ. ಅಂದ್ರೆ ಸುದೀಪ್ ಅವ್ರ ದೇವರ ಅಂದ್ರೆ ದೇವರಲ್ಲ, ಒಬ್ಬ ಮನುಷ್ಯ. ಆದ್ರೆ ಮನುಷ್ಯನಲ್ಲಿ ಮನುಷ್ಯತ್ವ ಇರಬೇಕಾದಂತ ಕೆಲವು ಗುಣಗಳಿದ್ರೆ ಅವ್ರನ್ನ ದೇವ್ರ ಸಮಾನ ನಾವು ಅನ್ಕೋತೀವಲ್ಲ, ಆ ತರ ಒಯ್ಯ ಅಂತ ಅಂದಿದ್ದು ಕೆಲವು ಟೈಮಲ್ಲಿ ಮಾತ್ರ, ಕೆಲವ್ರಿಗೆ ಮಾತ್ರ ಹೇಳ್ಬೋದು. ಹಂಗಾಗಿ ಅದಕ್ಕೆ ಹೇಳಿದ್ದು. ಹಂಗಾಗಿ ಈಗ ಎಲ್ಲರೂ ಕೂಡ ತುಂಬಾ ಬೇಜಾರಾಗ್ಬಿಟ್ಟು ಈ ಗಿಲ್ಲಿನ ಇಷ್ಟೊಂದು ಇಷ್ಟಪಡ್ತೇವ್ರು ಯಾರನ್ನ ಕೇಳಬೇಕು ಅಂದ್ರೆ ಸುದೀಪನ್ನೇ ಕೇಳಬೇಕು. ಯಾಕೆಂದ್ರೆ ಸುದೀಪು ಪ್ರತಿ ಮನೆಯ ಒಬ್ಬರು ಮನೆಯ ಮಗ. ಯಾಕೆಂದ್ರೆ ಅವ್ರು ದೊಡ್ಡ ಸ್ಟಾರ್ ಇರ್ಬೋದು, ಏನೇ ಇರ್ಬೋದು, ಆದ್ರೆ ಸುದೀಪ್ ಅವ್ರನ್ನ ಬೈಯುವಂಥದ್ದು, ಅವ್ರನ್ನ ಹೊಗಳುವಂಥದ್ದು, ಅವ್ರನ್ನ ಮೆರೆಸುವಂಥದ್ದು ಇದೇ ಕರ್ನಾಟಕ ಜನ ಮಾಡಿರುವಂಥ, ಇದೇ ಪ್ರತಿಯೊಬ್ಬ ನಾಗರಿಕ ಸಮಾಜದವ್ರು ಮಾಡಿರೋದು. ಹಂಗಾಗಿ ತಪ್ಪು ಮಾಡಿದಾಗ, ಯಾಕೆಂದ್ರೆ ಬಿಗ್ ಬಾಸ್ನು ಕೇಳಕ್ಕಾಗಲ್ಲ, ಕಲರ್ಸ್ ಕನ್ನಡನು ಕೇಳಕ್ಕಾಗ್ದಲ್ಲ ಅಂತ ಅಂದಾಗ ಯಾರು ಕೇಳಬೇಕು? ಮನೆ ಮಗನ್ನೇ ಕೇಳಬೇಕು. ಯಾಕೆಂದ್ರೆ ಅದ್ರ ಉಸ್ತುವಾರಿ ಮತ್ತು ನಿನ್ನ ನೋಡ್ಕೊಂಡೆ ನಾವು ನೋಡ್ತಾ ಇರೋದಪ್ಪ ಅಂತೇಳಿ ಸುದೀಪ್ ಅವ್ರಿಗೂ ಕೂಡ ಬೆಳಿಗ್ಗೆಯಿಂದ ಸಂಜೆ ಗಂಟ ಎಷ್ಟು ನೆಗೆಟಿವ್ ಕಮೆಂಟ್ಗಳು ಬಂದ್ಬಿಟ್ಟಿತ್ತು ಅಂತಂದ್ರೆ, ಇದನ್ನೆಲ್ಲ ಗಮನಿಸಿ ಏನು ಇವತ್ತು ಭಾನುವಾರ, ಏನು ರಾತ್ರಿ ಭಾನುವಾರ ನಡೀತು 11ನೇ ತಾರೀಕು, ಅವಾಗ ತುಂಬಾ ಜನ ಬೇಸರದಲ್ಲೇ ನೋಡ್ತಿರು. ನಿಜವಾಗ್ಲೂ ನಮಗೂ ಕೂಡ ವಿಡಿಯೋ ಮಾಡಕ್ಕೆ ಏನು ಕಂಟೆಂಟೇ ಇರಲಿಲ್ಲ. ಶನಿವಾರದ ಒಂದು ಇದಕ್ಕೆ ನಾವೇನು ಮಾಡೇ ಇರಲಿಲ್ಲ. ಹಂಗಿರುವಾಗ ಸುದೀಪ್ ಅವರು ಇದ್ದಕ್ಕಿದ್ದಂಗೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ಶುರುವಾದ ತಕ್ಷಣನೇ ಹಿಂದಿನ ದಿನ ಏನು ನಡೀತದೆಲ್ಲ ತೋರಿಸ್ಬಿಟ್ಟು ಮನೆಯವ್ರನ್ನ ಮಾತಾಡ್ಸಕ್ಕೆ ಹೋಗ್ಬಿಟ್ಟು ಎಲ್ಲರೂ ಕೂಡ ಒಂದು ರೀತಿ ಸ್ಟಾರ್ಟಿಂಗ್ಗೆ ಫನ್ ಆಗಿ ತಗೊಂಡ್ರು. ಆದರೆ ಕಾವ್ಯ ಮಾತ್ರ ಮುನಿಸ್ಕೊಂಡು ಮುದ್ದೆಯಾಗಿ ಸುಮ್ಬಕ್ಕ ಕೂತಿದ್ಲು. ಸ್ಟಾರ್ಟಿಂಗ್ ಗಿಲ್ಲಿನೇ ಒಂದು ರೀತಿ ಎಲ್ರದ್ದು ಹೇಗೆ ಇರ್ತದೆ, ನೀವೆಲ್ಲ ಒಂದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ತಗೊಂಡ್ರು. ಮಾತಾಡಿಸ್ತಾ ಏನು ಮಾತಾಡ್ಸು ಅಂದ್ರೆ, ಗಿಲ್ಲಿ ನೀವು ಇಲ್ಲಿಂದ ವಾಪಸ್ಸು ನಾಮಿನೇಟ್ ಆಗೋದ್ರಿ ಅಂತ ಇಟ್ಕೊಳ್ಳಿ. ಎಲ್ರಿಗೂ ಯಾವ ಥರ ಹೇಳ್ತೀರಾ ಬಿಗ್ ಬಾಸ್ನ ಒಂದು ಯಾವ ರೀತಿ ಚರಿಸ್ ಮಾಡ್ತೀರಾ ಅಂತ ಅಂದಾಗ ಅವನದೇ ಒಂದು ಭಾಷೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮಾತಾಡ್ತಾ ಇದ್ದಂಗೆನ ಅಲ್ಲೇ ಹೇಳ್ಬಿಟ್ರು ಯಾರು ಸುದೀಪ್ ಅವರು, ಗಿಲ್ಲಿ ಹೆಂಗಿರೋ ನಿಂತ್ಕೊಂಡಿದ್ದೀರಾ, ಮತ್ತೆ ಇನ್ನೊಂದ್ಸಾರಿ ನಾನು ಎಕ್ಸ್ಟ್ರಾ ನಿನಗೆ ಸಾಂಗ್ ಹಾಕಿ ಸೆಲೆಬ್ರೇಷನ್ ಥರ ಮಾಡೋದು ಬೇಡ, ಜನಗಳ ಪೇಷನ್ಸ್ನ ನಮ್ಮ ಕೈಲಂತೂ ತಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುದೀಪ್ ಅವರು ಒಂದು ಮಾತು ಹೇಳಿದ್ರು. ಏನಂತಂದ್ರೆ ತುಂಬ ನಗು ಬರುತ್ತೆ, ಒಂದು ಕಡೆ ಖುಷಿ ಆಯ್ತು ನಮಗೂ ಕೂಡ. ಹೆಂಗೋ ನಿಂತ್ಕೊಂಡಿದ್ಯಾ ಗಿಲ್ಲಿ, ನೀನು ಈ ಫೈನಲ್ಗೆ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗ್ಬಿಟ್ಟಿದ್ಯಾ ಅಂತ ಒಂದೇ ಮಾತು ಮುಗಿಸ್ಬಿಟ್ರು. ಅಂದ್ರೆ ತುಂಬಾ ಜನ ನಿರೀಕ್ಷೆ ಇದ್ರು ಗಿಲ್ಲಿನ ಒಂದು ರೀತಿ ಹಾಗೆ ಹೇಗೆ ಮಾಡಿ ತೋರಿಸೋದು ಇಷ್ಟ ಆಯ್ತು, ಸೆಲೆಕ್ಟ್ ಮಾಡಿ ಹಿಂಗೆ ತೋರಿಸ್ತಾರ ಅಂತ ಕ್ಯೂರಿಯಾಸಿಟಿ. ಆದರೆ ಜನಗಳ ಬೆಳಿಗ್ಗೆಯಿಂದ ಭಾನುವಾರ ಬೆಳಿಗ್ಗೆಯಿಂದ ಭಾನುವಾರ ಸಂಜೆ ಗಂಟ ನಡೀತಲ್ಲ ಸೋಷಿಯಲ್ ಮೀಡಿಯಾದ ಒಂದು ಬಿಸಿ ಅದು ಬಿಗ್ ಬಾಸ್ಗೆ ಸುದೀಪ್ ಅವ್ರಿಗೆ ತಟ್ಟಿ ಒಂದೇ ಸರಿಗೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳ್ಬಿಟ್ರು. ಯಾಕೆ ಅಂತಂದ್ರೆ ಇದು ಇದ್ರೂ ಇರ್ಬೋದು, ಸುದೀಪ್ ಅವರಾಗಿರ್ಬೋದು, ಅವ್ರ ಭ್ರಾಂಕರ್ ಅಂತಾನೆ ನಾವು ಡಿಸೈಡ್ ಮಾಡ್ಬೇಕು ಯಾವಾಗ್ಲೂ. ಅದಕ್ಕೆ ಅವ್ರ ಮಧ್ಯದಲ್ಲಿ ತಲೆ ಹಾಕಲ್ಲ. ಆದರೆ ಬಿಗ್ ಬಾಸ್ ಟೀಮ್ ಇರುತ್ತಲ್ಲ, ಆ ಟೀಮು ಒಂದು ಪ್ಲಾನ್ ಮಾಡಿರುತ್ತೋ ಏನೋ ಗೊತ್ತಿಲ್ಲ. ಏನಂತಂದ್ರೆ ಈ ಗಿಲ್ಲಿನ ಒಂದೆರಡು ದಿನ ಗಂಟ ಹಂಗೆ ಎಳ್ಕೊಂಡು ಹೋಗಿ ಜನಗಳಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿಸೋಣ. ಯಾಕೆಂದ್ರೆ ಈಗ ಏನಂತಂದ್ರೆ ಪ್ರತಿಯೊಂದು ಸೀರಿಯಲ್ಲು ಕೂಡ ಫಸ್ಟಿಂದ ಸ್ಟಾರ್ಟ್ ಆಗಿ ಕೊನೆ ಲಾಸ್ಟಲ್ಲಿ ನಾಳೆ ಏನಾಗುತ್ತೆ ಅನ್ನೋ ನೋಡೋ ಕ್ಯೂರಿಯಾಸಿಟಿ ಇರ್ತಾರಲ್ಲ, ಹಂಗೆ ಈ ಗಿಲ್ಲಿನ ಒಂದು ರೀತಿ ಜೋಕರ್ ತರ ಇಟ್ಕೊಂಡು ಒಂದು ರೀತಿ ಇನ್ನೊಂದಷ್ಟು ಒಂದೊಂದು ದಿನ ಹೋಗೋದು ಕೂಡ ಬಿಗ್ ಬಾಸ್ ಒಂದು ವಿಡಿಯೋ ಹೋಗೋದು ತುಂಬಾ ಅತಿ ಮುಖ್ಯ ಬಿಗ್ ಬಾಸ್ ಟೀಮ್ಗೆ. ಹಂಗೆ ಇಟ್ಕೊಂಡಿದ್ರು ಏನೋ ಪಾಪ, ಅಂದ್ರೆ ಎಲ್ಲೂ ಗಿಲ್ಲಿನ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಅವರು ಕೂಡ ಅಲ್ಲಿ ನೋಡೋರ್ಗಿಂತಾನೆ ಹೆಚ್ಚು ಬುದ್ಧಿವಂತರಾಗಿ ಕೆಲಸ ಮಾಡ್ತಿರ್ತಾರೆ. ಹಂಗಿರುವಾಗ ಈ ಜನಗಳ ಒಂದು ನಿರೀಕ್ಷೆ ತುಂಬಾ ಹುಸಿ ಆಗ್ತಾ ಬಂದಿದ್ರಿಂದ ಜನಗಳಿಗೆ ತಡ್ಕೊಳಕ್ಕಾಗ್ದೇನೆ ಒಂದೇ ರೀತಿ ಸೆಲೆಕ್ಟ್ ಮಾಡ್ಬಿಟ್ರು ಅಂತ ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ಕೂಡ ಗಿಲ್ಲಿ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆದ, ಅದಕ್ಕೆ ಅತಿ ಮುಖ್ಯ ಗಿಲ್ಲಿಯ ಟ್ಯಾಲೆಂಟು, ಗಿಲ್ಲಿಯ ಒಂದು ಶ್ರಮಕ್ಕಿಂತ ಹೆಚ್ಚಾಗಿ ಇದನ್ನ ಯಾವತ್ತೂ ಕೂಡ ಗಿಲ್ಲಿ ಹೊರಗಡೆ ಬಂದ್ಮೇಲೆ ಮರೆಯುವಾಗಿಲ್ಲ. ಏನಂತಂದ್ರೆ ಜನಗಳ ಪ್ರೀತಿ. ಈ ಪ್ರೀತಿ ಅವ್ರ ತಂದೆ ತಾಯಿ ಒಂದು 10 ಜನ್ಮ ಹುಟ್ಟಿದ್ರು ಕೊಡಕ್ಕಾಗ್ದಷ್ಟನ್ನ ಗಿಲ್ಲಿಗೆ ಜನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮನೆ ಮಗನ ತರ ಗಿಲ್ಲಿನ ಇಷ್ಟು ಪ್ರೀತಿ ಮಾಡಿದಂಥ ಪ್ರೀತಿ ನಿಜವಾಗ್ಲೂ ಇಡೀ ಇಂಡಸ್ಟ್ರಿಲೇ ಇಲ್ಲ. ಯಾವುದೇ ಬಿಗ್ ಬಾಸ್ ಸೀಸನ್ಲಿ ಯಾವ ಭಾಷೆಯಲ್ಲಿ ಸಿಕ್ಕಿಲ್ಲ. ಗಿಲ್ಲಿಗೋಸ್ಕರ ಏನ್ರಿ ಹಿಂದಿಲ್ ಸಾಂಗ್ ಮಾಡ್ತಾರೆ, ಎಲ್ಲ ಬೇರೆ ಭಾಷೆಲಿ ಬೇರೆ ದೇಶದಲ್ಲೆಲ್ಲ ಗಿಲ್ಲಿನ ಇಷ್ಟಪಡ್ತಿದ್ದಾರೆ. ಅಂಥವನ್ನ ಇವ್ರು ಎಷ್ಟು ದಿನ ಮ್ಯೂಟ್ ಮಾಡೋಕ್ಕಾಗುತ್ತೆ? ಪಾಪ ಕಲರ್ಸ್ ಕನ್ನಡದವರು ಅಥವಾ ಬಿಗ್ ಬಾಸ್ ಟೀಮ್ ಅವರು ಒಂದಷ್ಟು ದಿನ ಇದು ಹಿಂಗೆ ಮೇಂಟೈನ್ ಮಾಡ್ಕೋದ್ರೆ ಒಂದು ಚೆನ್ನಾಗಿರುತ್ತೆ ಅಂತ ಇರ್ತಿತ್ತು. ಆದರೆ ಜನರು ರೊಚ್ಚಿಗೆ ಎದ್ಬಿಟ್ರೆ ಸರಿಯಿಲ್ಲ. ಅದು ಯಾರೋ ಒಬ್ಬ ಹೇಳ್ತಿದ್ದ, ಬಿಗ್ ಬಾಸ್ ಟೀಮ್ನ ಹೊಡೆದಾಕ್ಬಿಡ್ತೀನಿ, ನಾನು ಬೆಂಕಿ ಹಾಕ್ಬಿಡ್ತೀನಿ, ಏನೇನೋ ಮಾತಾಡ್ತಿದ್ದು. ಅದು ಅಲ್ಲಿ ಗಂಟೆ ಹೋಗಕ್ಕೆ ಅವರು ಏನು ಬಿಡೋದಿಲ್ಲ. ಹಂಗಾಗಿ ಇದು ಭಾನುವಾರ ಅಷ್ಟೊತ್ತಿಗೆ ಅವ್ರು ಕ್ಲೋಸ್ ಮಾಡ್ತಿದ್ರು. ಯಾಕೆಂದರೆ ಸೋಮವಾರದಿಂದ ಲಾಸ್ಟ್ ವೀಕ್ ಆಗಿರೋದ್ರಿಂದ ಅವ್ರು ಅಷ್ಟು ಮುಗಿಸ್ತಿದ್ರು. ಆ ಜನಗಳ ತಾಳ್ಮೆಯನ್ನು ಜಾಸ್ತಿ ಪರೀಕ್ಷೆ ಮಾಡಬಾರ್ದಾಗಿತ್ತು. ಹಂಗಾಗಿ ಗಿಲ್ಲಿ
ಸೆಲೆಕ್ಟ್ ಆಗಿರುವಂಥದ್ದು ಸೋಷಿಯಲ್ ಮೀಡಿಯಾ ಪವರ್. ಅಂದರೆ ಜನಗಳು ಇವತ್ತು ಉಪೇಂದ್ರ ಅವರು ಹೇಳುವಂಗೆ ಪ್ರತಿಯೊಬ್ಬರು ಮೊಬೈಲ್ ಇರೋರು ಕೂಡ ಪತ್ರಕರ್ತರ ತನ ಕೆಲಸ ಮಾಡ್ತಾರೆ. ಯಾಕೆಂದರೆ ನಿಜವಾದ ಮೀಡಿಯಾಗಳು ಸರಿಯಾದ ಸಮಯದಲ್ಲಿ ಮಾಡದೇ ಇದಕ್ಕೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದದ್ದು ಆ ಕಾಲಕ್ಕೆ. ಅಂದರೆ ಯಾವ್ಯಾವ ಕಾಲಕ್ಕೆ ಏನೇನು ಕೊಡ್ಬೇಕು, ಭಗವಂತಂಗೆ ಹುಟ್ಟಿಸೋ ದೇವರು ಹುಲ್ಲು ನೀರು ಹಾಕ್ತಾ ಇರ್ತಾನೆ ಅಂತ ಹಿರಿಕರು ಹೇಳ್ತಾರೆ. ಹಂಗೆ ಸೋಷಿಯಲ್ ಮೀಡಿಯಾ ಬಂತು ನೋಡಿ, ಇವತ್ತು ಎಲ್ಲರೂ ಕೂಡ ಪ್ರತಿಕ್ರಿಯೆ ಮಾಡುವಂಥ ಒಂದು ಇದಿದೆ. ಅದರಲ್ಲಿ ಕೆಲವು ತಪ್ಪು ಇರ್ಬೋದು, ತುಂಬ ಸರಿನೂ ಇರ್ತದೆ. ಹಂಗಾಗಿ ಜನರ ಒಂದು ಬೆಳಿಗ್ಗೆಯಿಂದ ಸಂಜೆ ಗಂಟ ಭಾನುವಾರ ಶನಿವಾರ ಆಗಿದ್ದ ಒಂದು ಘಟನೆ ಎಲ್ರಿಗೂ ಬೇಸರ ಆಗಿ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರು ಕೊಡಬಾರ್ದು ಅಂತಲ್ಲ, ಅಶ್ವಿನಿ ಅವ್ರು ಲಾಸ್ಟ್ ವೀಕು ಸಖತ್ತಾಗಿ ಆಟ ಆಡಿದ್ರು. ಮತ್ತೆ ಧ್ರುವಂತ್ ಅವರು ಒಂದು ರೀತಿ ಆಡ್ತಿದ್ರು, ಆದರೆ ಅವರ ಕೆಲವು ನಡವಳಿಕೆಗಳು ತುಂಬ ಬೇಜಾರಾಗಿತ್ತು. ಇವರು ವೀಕ್ ಪೂರ್ತಿ ಒಂದು ರೀತಿ ಹಂಗಾಡ್ತಾರೆ. ಸುದೀಪ್ ಬಂದಾಗ ಸುದೀಪ್ ಅವ್ರು ಬಂದಾಗ ಇದ್ದಕ್ಕಿದ್ದಂಗೆ ಒಂದು ರೀತಿ ಏನೂ ಮಾಡದೆ ಇದ್ರ ಥರ ಆ್ಯಕ್ಟ್ ಮಾಡ್ತಾರೆ. ಅದು ಜನಕ್ಕೆ ತುಂಬ ಬೇಸರ ಆಯ್ತದೆ. ಹಂಗಾಗಿ ಶನಿವಾರ ಕೊಟ್ಟಂಥ ಉತ್ತಮ ಅಶ್ವಿನಿಗೆ ಮತ್ತೆ ಈ ಸೀಸನ್ ಪೂರ್ತಿಯ ಒಂದು ಕಿಚ್ಚನ ಚಪ್ಪಾಳೆ ಧ್ರುವಂತ ಕೊಟ್ಟಿದ್ದು ಜನಕ್ಕೆ ಬೇಜಾರಾಗಿ ಗಿಲ್ಲಿನ ನೆಗೆಟಿವ್ ಮಾಡಿದ್ದಕ್ಕೆ ಭಾನುವಾರ ಬೆಳಿಗ್ಗೆಯಿಂದ ಸಂಜೆ ಗಂಟ ಸಖತ್ತಾಗಿ ಹಾಕಿ ತಿಕ್ಕಿ ತೀಡಿದ್ರು ಜನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ. ಹಂಗಾದ್ಮೇಲೆ ಸಂಜೆ ಗಿಲ್ಲಿನ ಸೆಲೆಕ್ಟ್ ಮಾಡ್ರು. ಇದಕ್ಕೆ ನಿಜವಾದ ಕಾರಣ ನಮ್ಮೆಲ್ಲ ಜನಗಳ ಒಂದು ಪ್ರೀತಿ, ಅವರ ಒಂದು ಶ್ರಮ ಅಂತ ಹೇಳ್ತಾ ಹಂಗಾಯಿತು. ಜೊತೆಗೆ ನಾಮಿನೇಟ್ ಆಗಿ ಹೋದಂಥವ್ರು ರಾಶಿಕಾ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ. ಇಷ್ಟೊತ್ತವರು ಕೂಡ ಈ ವಿಡಿಯೋವನ್ನು ನೋಡಿದಂಥ ನಿಮ್ಮೆಲ್ಲರೂ ಕೂಡ ಈ ವಿಡಿಯೋ ಮಾಡಿದ್ದು ನೋಡ್ತಿರೋ ಜನಗಳಿಗೋಸ್ಕರನೇ. ಯಾಕೆಂದರೆ ನೀವು ತೋರಿಸ್ತಂಥ ಪ್ರೀತಿ ಇದೆಯಲ್ಲ, ಆ ಪ್ರೀತಿನ ನಾವು ನಿಜವಾಗ್ಲೂ ಕೂಡ ಒಂದ್ಸಾರಿ ಸ್ಮರಿಸಬೇಕು. ನಾವು ಕೂಡ ಒಬ್ಬರು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತಂದಾಗ ನಾವು ಜನಗಳ ಪ್ರೀತಿಯನ್ನು ಸ್ಮರಿಸಬೇಕು. ಕೋಟ್ಯಾಂತರ ಜನ ಇದ್ದಾರೆ ಗಿಲ್ಲಿ ಅಭಿಮಾನಿಗಳು. ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಎಲ್ಲರೂ ಹೇಳೋಕ್ಕಾಗಲ್ಲ. ಆದರೆ ಎಲ್ಲರೂ ಕುರಿತಾಗಿ ಒಂದು ವಿಡಿಯೋನ ಮಾಡಿದ್ರೆ ಅದು ನಮಗೂ ಕೂಡ ಒಂದು ಸಾರ್ಥಕತೆ ಆಗುತ್ತೆ, ನಮಗೂ ಕೂಡ ನಮ್ಮ ಕರ್ತವ್ಯ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಇಲ್ಲಿವರೆಗೂ ಕೂಡ ನಮ್ಮ ಈ ವಿಡಿಯೋನ ತಾಳ್ಮೆಯಿಂದ ನೋಡಿದಂಥ ನಿಮ್ಗೆಲ್ಲರೂ ಕೂಡ, ನೀವೆಲ್ಲರೂ ವಿಡಿಯೋ ನೋಡಿರ್ತೀರಾ, ಬಿಗ್ ಬಾಸ್ ನೋಡಿರ್ತೀರ ರಾತ್ರಿ. ನೋಡಿರೋರು ನೋಡದೇ ಇರೋರ್ಗೂ ಎಲ್ರಿಗೂ ಅತಿ ಮುಖ್ಯವಾಗಿ ನೋಡಿದವ್ರಿಗೆ ಯಾಕೆ ಇದು ಇಷ್ಟ ಆಗಬೇಕು ಅಂದರೆ ನಮ್ಮಷ್ಟೇ ಅವ್ರಿಗೂ ಅರಿವಿರುತ್ತೆ, ಅವರು ನೋಡಿರ್ತಾರೆ. ಆದರೆ ಅವ್ರು ಅನ್ಕೊಂಡು ಅವ್ರು ಮಾಡೋಕ್ಕಾಗದೇ ಇರೋದನ್ನ ಹೇಳೋಕ್ಕಾಗದೇ ಇರೋದನ್ನ ನಾವು ಈ ಮುಖಾಂತರ ಹೇಳಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಈ ಚಾನಲ್ನ ದಯವಿಟ್ಟು ಹೊಸ್ದಾಗಿ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಒಂದು ಆಸ್ತಿ ಇದ್ದಂಗೆ. ಅದು ಹಣ ಅಲ್ಲ, ಆಸ್ತಿ ಇದ್ದಂಗೆ, ಹೃದಯದ ಆಸ್ತಿ ಇದ್ದಂಗೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ವಿ. ಧನ್ಯವಾದ. ಥ್ಯಾಂಕ್ ಯು.